ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ನವೋದಯ, ಮುರಾರ್ಜಿ, ಆಳ್ವಾಸ್, ಸೈನಿಕ ಮತ್ತು ಮಿಲಿಟರಿ ಪರೀಕ್ಷೆಯಲ್ಲಿ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯಲ್ಲಿ ಬೀಳ್ತಕ್ಕಂತಹ ಸಂಭವನೀಯ ಸಂಕಲನ ಪ್ರಶ್ನೆಗಳು ನೋಡೋಣ. ಸಂಕಲನ ಅಂದರೂ ಒಂದೇ ಮೊತ್ತ ಕಂಡುಹಿಡಿಯಿರಿ. ಸಂಕಲನ ಅಂತ ಬಂದು ಅಂದ್ರೆ ಅವೇನು ಮಾಡಬೇಕು? ಕೂಡಿಸ್ಬೇಕು. ಹೌದು, 45,237 ಮತ್ತು 31,210 ಸಂಖ್ಯೆಗಳನ್ನು ಕೂಡಿರಿ ಅಂದ್ರೆ ಕೂಡಿಸಬೇಕು. ಸಂಕಲನ ಅಂದರೂ ಕೂಡಿಸ್ಬೇಕು, ಕೂಡಿರಿ, ಮೊತ್ತ ಕಂಡುಹಿಡಿಯಪ್ಪ ಅಂದ್ರೆ ಸಂಕಲನದಂಗ. ಹೌದಾ? ಇವೆರಡು ಅಂಕಿ ಸಂಕಲನ ಮಾಡ್ರಿ. ನೋಡ್ರಿ, ಇಲ್ಲಿ 45,237 ಪ್ಲಸ್ 31,210. ಹೌದಾ? 7 7 3 1 4 2 4 5 1 6 4 3 7 76,447. ಹೀಗಾಗಿ ಬಿ ರೈಟ್ ಆನ್ಸರ್. ಎರಡನೇ ನೋಡ್ರಿ, 23,657 ಮತ್ತು 34,131 ಮೊತ್ತ ಕಂಡುಹಿಡಿಯಿರಿ. ಮೊತ್ತ ಕಂಡುಹಿಡಿರಪ್ಪ ಅಂದ್ರೆ ನಾವು ಕೂಡಿಸ್ಬೇಕು. 23,657 34,131. ಹೌದು, ಇವಾಗ ಏನು ಮಾಡೋಣ? ಒಂದನೇ ಕಿಶೋಣ. ಸಂಕಲನ ಇವಾಗ ನೋಡ್ರಿ, 23,657 ಮತ್ತು 34,131 ಮೊತ್ತ ಅಂದ್ರೆ ಕೂಡಿಸ್ಬೇಕು. 7 1 8 5 3 8 6 1 7 4 3 7 2 3 5 57,788. ಹಾಗಾದರೆ ಸಿ ಸರಿಯಾದ ಉತ್ತರ. ಹೌದು, ಇವಾಗ ಮೂರನೇ ನೋಡ್ರಿ, 38,765 ಮತ್ತು 25,978 ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಮೊತ್ತ ಅಂದ್ರೆ ಕೂಡಿಸೋದು. 38,765 ಮತ್ತು 25,978. ಹೌದು, 8 5 13 ಕಲಬತ್ತು 1 6 13 14 ಕಲಬತ್ತು 1 ಸಂಕಲನ ಕೂಡಿಸಬೇಕು. 10 17 ಕಲಬತ್ತು 1 8 6 14 ಕಲಬತ್ತು 1 3 3 6 64,743 ಐತಿ. 64,743 ಆಪ್ಷನ್ ಸಿ ಐತಿ. ಇನ್ನು 4th ಒನ್ ನೋಡ್ರಿ, ರವಿ ಹತ್ತಿರ 500 ರೂಪಾಯಿ ಅದಾವ. ನಂತರ ಅವ್ರ ತಂದೆ 300 ರೂಪಾಯಿ ಕೊಡ್ತಾನ, ಮತ್ತು ಅವ್ರ ಏನು ಮಾಡ್ತಾಳ 400 ರೂಪಾಯಿ ಕೊಡ್ತಾಳ. ಹಾಗಾದರೆ ಅವನ ಬಳಿ ಇರ್ತಕ್ಕಂಥ ಒಟ್ಟು ಹಣ ಎಷ್ಟು ಕೇಳ್ತಾರೆ? ಅವನ ಬಳಿ ಈಗ 500 ಅದಾವ, ಅವರಪ್ಪ 300 ಕೊಡ್ತಾನೆ, 800 ಆಯಿತು. ಅವ್ರವ 400 ಕೊಡ್ತಾಳ, 1200 ಆಯಿತು. ಹಾಗಾದರೆ ಡಿ ಸರಿಯಾದ ಉತ್ತರ. ಹೌದಾ? ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕ 3,567 ಅದಾವ, ಹಿಂದಿ ಪುಸ್ತಕ 2,000 ಅದಾವ. ಒಟ್ಟು ಗ್ರಂಥಾಲಯದಲ್ಲಿರ್ತಕ್ಕಂಥ ಪುಸ್ತಕಗಳು ಕೇಳ್ಯಾರ. ಅವ ನೋಡ್ರಿ, ಇಲ್ಲಿ ಕನ್ನಡ ಎಷ್ಟದಾವ? 3,564. ಹೌದು, ಹಿಂದಿ ಎಷ್ಟದಾವ? 2,000 ಅದಾವ. ಬಾಯ್ಲೆಕ್ಕನು ಮಾಡಬಹುದಲ್ಲ, 4ಕ್ಕೆ 4 6ಕ್ಕೆ 6 5ಕ್ಕೆ 5 2 3 5. ಒಟ್ಟು ಪುಸ್ತಕ ಎಷ್ಟು? 5,564. ಬಿ. ಈ ರೀತಿಯಾಗಿ ನಿಮ್ಮ ಪರೀಕ್ಷೆಯಲ್ಲಿ ಮೊತ್ತ ಕಂಡುಹಿಡಿಯಿರಿ, ಕೂಡಿಸಿ ಸಂಕಲನ ಮಾಡಿ ಅಂದ್ರೆ ನಾವೇನು ಮಾಡಬೇಕು? ಕೂಡಿಸ್ಕೋಬೇಕು. ಹೌದು, ಈ ರೀತಿಯಾಗಿ ನಿಮ್ಮ ಪರೀಕ್ಷೆಯಲ್ಲಿ ಸಂಕಲನ ಮೇಲೆ ಬೀಳ್ತಕ್ಕಂತಹ ಇವು ಸಂಭಾವನೆ ಪ್ರಶ್ನೆಗಳು. ತಾವೆಲ್ಲ ಏನು ಮಾಡಬೇಕಪ್ಪ ಅಂದ್ರೆ 5ನೇ ತರಗತಿ ವಿದ್ಯಾರ್ಥಿಗಳು, ನೀವು ಅತಿ ಹೆಚ್ಚು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರಿ ಮತ್ತು 2011ರಿಂದ ಇಲ್ಲಿವರೆಗೂ ಕೂಡ ಯಾವ ರೀತಿಯಾಗಿ ಕ್ವಶನ್ ಬಂದಾವ ಅನ್ನೋದು ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ನಿಮ್ಮ ಪರೀಕ್ಷೆದಾಗ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತದೆ ಅಂತ ಹೇಳಿ ನಿಮಗೊಂದು ಧೈರ್ಯ ಬರ್ತೈತಿ. ಮತ್ತು ನಿಮ್ಮ ಪುಸ್ತಕದಲ್ಲಿ ಬರ್ತಾವಲ್ಲ, ಉದಾಹರಣೆ ಲೆಕ್ಕ ಕೊಟ್ಟಿರ್ತಾನಲ್ಲ, ಆ ಉದಾಹರಣೆ ಲೆಕ್ಕನೂ ಕೂಡ ಪ್ರಾಕ್ಟೀಸ್ ಮಾಡಿರಿ. ಆ ಪಾಠದ ಹಿಂದುಗಡೆ ಇರೋ ಪ್ರಶ್ನೆ ಪತ್ರಿಕೆ ಇರ್ತಾವಲ್ಲ, ಅವರೂ ಕೂಡ ಬಿಡಿಸಿರಿ. ನೀವು ಬಿಡಿಸಿ ನಿಮ್ಮ ಗೆಳೆಯರೊಂದಿಗೆ ನೀವು ಡಿಸ್ಕಸ್ ಮಾಡಿರಿ. ಅದು ಯಾವಾಗ ಬಂತು, ಇದು ಹಂಗಂತೇಳಿ ಡಿಸ್ಕಸ್ ಮಾಡೋದ್ರಿಂದ ನಿಮ್ಗೆ ಧೈರ್ಯ ಬರ್ತೈತಿ. ಈ ರೀತಿಯಾಗಿ ಪರೀಕ್ಷೆಯಲ್ಲಿ ಕಡಿಮೆ ಸಮಯ ಇರೋದ್ರಿಂದ ಆದಷ್ಟು ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ಕೂಡ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.